ನಮಸ್ಕಾರ ಸ್ನೇಹಿತರೆ, ಮಾಯಾ ಮಂಜರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಚಿಗಳಿ ಮಾಡೋಣ ಬನ್ನಿ ನಮ್ಮ ಶೆಫ್ ಜೊತೆ. ಶೆಫ್ಗಳು ನೋಡೋಣ ಏನು ಮಾಡ್ತಿದ್ದಾರೆ. 4 ಮಂದಿ ಶೆಫ್ ಏನೋ ಮಾಡ್ತಿದ್ದಾರೆ, ಕೇಳೋಣ ಬನ್ನಿ. ಏನು ಮಾಡತ್ತೀರಿ ಎಲ್ಲರೂ? ಚಿಗಳಿ ಲಾಲಿಪಾಪ್, ಹಳ್ಳಿ ಸ್ಪೆಷಲ್ ಚಿಗಳಿ ಲಾಲಿಪಾಪ್. ಏನೇನು ಇಂಗ್ರೀಡಿಯೆಂಟ್ಸ್ ಹಾಕತ್ತೀರಿ? ಜೀರಿಗೆ, ಉಪ್ಪು, ಬೆಲ್ಲ, ಖಾರ, ಹುಂಚಿ, ಬೆಳ್ಳುಳ್ಳಿ. ಮೇನ್ ಅಂದರೆ ಇದು ನಿಂಬೆ ಹಣ್ಣಿನ ದೊಡ್ಡ ತುಂಡುಗಳು, ಸಣ್ಣ ತುದಿ. ಓಕೆ, ಹಾಂ, ಸಣ್ಣ ತುದಿ. ಮತ್ತೆ ಇದು ಪ್ಯಾರ್ಲೆ ಅಂದರೆ ಸಣ್ಣ ಮುಗುಳು ಇದ್ದಾಗ ಮುಗುಳು. ಓಕೆ, ಬರ್ತಾ ಇರುತ್ತೆ. ಇದು ಕರಿಬೇವು. ಸರಿ ಆಯ್ತಾ? ಇದು ಲಾಸ್ಟಿಗೆ ಮೇನ್ ಕಡ್ಡಿ ಆಯಿತು. ಈಗ ನಾವು ಅರಿಯೋಣ ಬನ್ನಿ. ಬೆಲ್ಲ, ಖಾರ, ಹುಣಸೆಹಣ್ಣು, ಲಿಂಬೆಹಣ್ಣಿನ ಎಲೆ, ಪೇರಳೆ ಎಲೆ, ಕರಿಬೇವು, ಜೀರಿಗೆ, ಉಪ್ಪು, ಕಡ್ಡಿ. ಮೊದಲು ಜೀರಿಗೆನ ಹಾಕಿ ಚೆನ್ನಾಗಿ ಅರಿಬೇಕು. ಸ್ವಲ್ಪನೇ ಎಲ್ಲ ಸಾಮಗ್ರಿಗಳನ್ನು ಹಾಕ್ತಾ ಅರಿತಾ ಇರಬೇಕು. ಉಪ್ಪು, ಜೀರಿಗೆ ಚೆನ್ನಾಗಿ ಅದನ್ನು ಜಜ್ಕೊಳ್ಳಿ, ಅರಿರಿ. ಆಮೇಲೆ ಹುಣಸೆ ಹಣ್ಣಾಗಿರ್ಬೋದು, ಈ ಲಿಂಬೆ ಹಣ್ಣಾಗಿರ್ಬೋದು, ಲಿಂಬೆ ಹಣ್ಣಿನ ಎಲೆ ಹಾಕಬೇಕು, ಅದು ಚಿಗುರು ಎಲೆ ಇರಬೇಕು. ಆಮೇಲೆ ಪೇರಳೆ ಎಲೆ. ಇದು ಸಮ್ಮರಲ್ಲಿ ಯೂಸ್ ಮಾಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು, ನಮ್ಮ ದೇಹವನ್ನು ತಂಪಾಗಿಸುತ್ತೆ. ಆಮೇಲೆ ಕರಿಬೇವು ಎಲೆ, ಇದು ಆರೋಗ್ಯಕ್ಕೂ ಒಳ್ಳೆಯದು. ಇದು ಬರೀ ರುಚಿಗಷ್ಟೇ ಅಲ್ಲ, ಆರೋಗ್ಯಕ್ಕೂ ಹಿತವಾಗಿರುತ್ತೆ. ಆದ್ದರಿಂದ ಈ ಥರ ಎಲ್ಲ ಎಲೆಗಳು, ಬೆಳ್ಳುಳ್ಳಿ ಆಗಿರ್ಬೋದು, ಈ ಹುಣಸೆ ಹಣ್ಣು, ಈ ಸಮ್ಮರ್ ಸೀಸನಲ್ಲಿ ಹುಣಸೆ ಹಣ್ಣು ಹೆಚ್ಚಾಗಿ ಎಲ್ಲ ಕಡೆ ಸಿಗುತ್ತೆ. ಅದಕ್ಕೋಸ್ಕರ ಸಮ್ಮರ್ ಸೀಸನಲ್ಲೇ ಚಿಗಳಿಯನ್ನು ಜಾಸ್ತಿ ಮಾಡ್ತಾರೆ, ಫ್ರೆಶ್ ಆಗಿ ಮಾಡ್ತಾರೆ ಹುಣಸೆ ಹಣ್ಣನ್ನು ತಂದು. ಮಧ್ಯಕ್ಕೆ ಖಾರ, ಹಳ್ಳುಪ್ಪನ್ನು ಸೇರಿಸ್ತಾ ಚೆನ್ನಾಗಿ ಅರಿದಾದ್ಮೇಲೆ ಮಧ್ಯಕ್ಕೆ ಹಳ್ಳುಪ್ಪನ್ನು ಹಾಕಿದ್ರಿಂದ ಇದು ಚೆನ್ನಾಗಿ ಕೂಡ್ಕೊಳ್ಳುತ್ತೆ. ಮತ್ತು ಹಳ್ಳುಪ್ಪನ್ನೇ ಸೇರಿಸ್ಬೇಕು, ಯಾಕಂದರೆ ಅದು ಉಳಿದದನ್ನೆಲ್ಲ ಚೆನ್ನಾಗಿ ಮಿಶ್ರಣ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಮತ್ತು ಇದು ಆರೋಗ್ಯಕ್ಕೂ ಒಳ್ಳೆಯದು, ಅಯೋಡಿನಲ್ಲಿ ಚೆನ್ನಾಗಿರುತ್ತೆ. ಚೆನ್ನಾಗಿ ಅರಿರಿ. ಮತ್ತು ಬೆಲ್ಲ ಕೂಡ ಐರನ್ ಕಂಟೆಂಟ್ ಇರುತ್ತೆ. ಸಕ್ಕರೆಯನ್ನು ಯೂಸ್ ಮಾಡಬೇಡಿ, ಬೆಲ್ಲವನ್ನೇ ಯೂಸ್ ಮಾಡಿ. ಖಾರ ನೋಡ್ಕೊಂಡು ಸ್ವಲ್ಪನೇ ಹಾಕ್ಕೊಳ್ಳಿ. ಉಪ್ಪು, ಖಾರ, ಹುಳಿ ಎಲ್ಲ ರುಚಿ ನೋಡ್ತಾ ಹಾಕ್ಕೊಳ್ಳಿ. ಉಳಿದೆಲ್ಲ ಎಲೆಗಳು, ಒಂದು 4 ಲಿಂಬೆ ಎಲೆ, 4 ಪೇರಳೆ ಹಣ್ಣಿನ ಚಿಗುರು, ಪೇರಳೆ ಹಣ್ಣಿನ ಗಿಡದ ಚಿಗುರು, ಸಣ್ಣ ತುದಿ ಆಗ್ತಾನೆ ಹುಟ್ಟಿದ ಚಿಗುರನ್ನು ಹಾಕ್ಕೊಳ್ಳಿ. ರುಚಿನೂ ತುಂಬ ಚೆನ್ನಾಗಿರುತ್ತೆ, ಚೆನ್ನಾಗಿ ಹದವಾಗುತ್ತೆ ಅರಿದ್ರೆ. ಎಲ್ಲ ಮಕ್ಕಳು ವೇಟ್ ಮಾಡ್ತಿದ್ದಾರೆ ಚಿಗಳಿ ತಿನ್ನೋಕ್ಕೆ ಕಡ್ಡಿ ಹಿಡ್ಕೊಂಡು. ನೋಡಿದ್ರೇ ಬಾಯಲ್ಲಿ ನೀರು ಬರ್ತಿದೆ. ಇನ್ನೊಂದು ಮಕ್ಕಳು ಕಾತುರದಿಂದ ಕಾಯ್ತಿದ್ದಾರೆ, ನಮ್ಮ ಶೆಫ್ಗಳೆಲ್ಲ. ನಾವು ಇಟ್ಸ್ ರೆಡಿ. ಕಡ್ಡಿಯಲ್ಲಿ ಹಾಕಿ ಅದನ್ನು ಚೆನ್ನಾಗಿ ಅದಕ್ಕೆ ಹಿಡ್ಕೊಳ್ಳಾಗಿ ಚೆನ್ನಾಗಿ ರೌಂಡ್ ಮಾಡಿ. ಮಕ್ಕಳು ತಿನ್ನುವಾಗ ಬಿಡಲ್ಲ. ಇಟ್ಸ್ ರೆಡಿ ನಾವು ಚಿಗಳಿ.